ಕಾಂಗ್ರೆಸ್ನ ಶಾಸಕಿ ನಯನಾ ಮೋಟಮ್ಮಗೆ ಅಶ್ಲೀಲ ಕಮೆಂಟ್. ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಜಿಗುಪ್ಸೆ ಹಿಂಸೆಯಾಗ್ತಿದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಯನಾ ಮೋಟಮ್ಮ. ರಾಜಕೀಯ ಮತ್ತು ಪರ್ಸನಲ್ಗೆ ಎರಡು ಇನ್ಸ್ಟಾ ಖಾತೆ ಇವೆ. ಪರ್ಸನಲ್ ಖಾತೆಗೆ ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ. ವ್ಯಾಯಾಮ ಮಾಡುವುದು, ಬರ್ತ್ಡೇ ಆಚರಿಸೋದು ತಪ್ಪಾ ಅಂತ ಹೇಳಿ ನಯನಾ ಮೋಟಮ್ಮ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬ ಶಾಸಕಿಯಾಗಿ ಈ ರೀತಿ ಮಾಡ್ತಿರಲ್ಲ ಅಂತ ಹೇಳಿ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಅನ್ನ ಹಾಕಿ ನಯನಾ ಮೋಟಮ್ಮ ಅವರ ಜೀವನ ಶೈಲಿಯನ್ನ ಟೀಕಿಸಿದ್ರು, ಅದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬರ್ತ್ಡೇ ಮಾಡಿಕೊಳ್ಳುವುದು ಅಥವಾ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಹೊಂದುವಂತಹ ಬಟ್ಟೆಗಳನ್ನ ತೊಡುವುದು ತಪ್ಪ. ಶಾಸಕಿಯಾಗಿ ರಾಜಕೀಯ ಜೀವನದಲ್ಲಿ ಇದ್ದೀನಿ ಅಂದ ಮಾತ್ರಕ್ಕೆ ಪರ್ಸನಲ್ ಲೈಫನ್ನ ಬದಿಗಿಟ್ಟು ಇರಬೇಕಾ ಅನ್ನೋ ರೀತಿಯಲ್ಲಿ ಈಗ ನಯನಾ ಮೋಟಮ್ಮ ಅವರು ತಮಗೆ ಬಂದಂತಹ ಅಶ್ಲೀಲ ಕಮೆಂಟ್ಗಳಿಗೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರು ಹಾಕಿದಂತಹ ಡ್ರೆಸ್ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಕೆಟ್ಟದಾಗಿ ಒಂದಷ್ಟು ಮಂದಿ ಅವರ ಇನ್ಸ್ಟಾ ಖಾತೆಯಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಪದ ಬಳಕೆ ಮಾಡಿದ್ದು ನಾನು ಹೇಳಬೇಕೋ ಇಲ್ವೋ, ಬಟ್ ಆದರೆ ಆಟ ಆಡ್ತಾ ಇದ್ದೀವಿ ಅಂತ ದಿನ ಪೋಸ್ಟ್ ಹಾಕ್ತಾ ಇದ್ದೆ. ನಮ್ಮ ಕಾರ್ಯಕರ್ತರು, ನಾನು ಯೂಶಲಿ ಯಾರಿಗೂ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಧೈರ್ಯವಾಗಿ ನಾನು ಜೀವನ ಮಾಡೋದು, ನನಗೆ ಯಾವುದೇ ಭಯ ಇಲ್ಲ. ಆದರೆ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರೇ ಒಂಥರ ಈ ಥರ ಅಸಭ್ಯ ಪದಗಳು ಉಪಯೋಗಿಸಿದಾಗ ನೀವು ಇದನ್ನು ಏನು ಹೇಳ್ದಲೇ ಹೋಗೋದು ಸರಿ ಆಗೋದಿಲ್ಲ ಅಂತ ಹೇಳಿದಾಗ ನಾನು ಕ್ರಮ ತಗೋಬೇಕಾಯಿತು. ಅವ್ರನ್ನ ಟ್ರ್ಯಾಕ್ ಮಾಡಿ ನಾವು ಅವರನ್ನು ಪೊಲೀಸವರು ಅರೆಸ್ಟ್ ಮಾಡಬೇಕಾಯಿತು. ಆಮೇಲೆ ಇಲ್ಲಿ ಜಡ್ಜ್ ಮುಂದೆ ಬಂದಾಗಲೂ ನೀವೇ ನೋಡಿ ಅದರಲ್ಲಿ ಜಡ್ಜ್ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಮಾಡಿದ್ರು ಅಂತ. ಇಲ್ಲಪ್ಪ, ಇದರಲ್ಲಿ ದೂರು ಕೊಡುವಂಥದ್ದು ಏನೂ ಇಲ್ಲ. ನಾವು ಸಾರ್ವಜನಿಕ, ನಾವು ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಅಂದರೆ ನಾವು ಸಾರ್ವಜನಿಕರ ಹತ್ರ ಆದಷ್ಟು ಮನದಟ್ಟ ಮಾಡ್ಕೋಬೇಕು, ಮನವರಿಕೆ ಮಾಡ್ಕೋಬೇಕು. ನಮಗೆ ವೈಯಕ್ತಿಕ ಜೀವನ ಇದ್ದ ತಕ್ಷಣವೇ ನಾವು ರಾಜಕೀಯ ಕೆಲಸ ಅಥವಾ ಸಾರ್ವಜನಿಕರಿಗೆ ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ನಮ್ಮದೇ ಆದಂಥ ಒಂದು ಸ್ವಲ್ಪ ಸಮಯ ಇದ್ದೇ ಇರುತ್ತೆ. ನಾವು